ಸ್ನೇಹಿತರೆ, ಸಾವು ಅಂದ ತಕ್ಷಣ ನಮಗೆಲ್ಲ ಒಂದು ರೀತಿಯ ನಡುಕ ಶುರುವಾಗುತ್ತೆ ಅಲ್ವಾ? ಆದರೆ ಗರುಡ ಪುರಾಣ ಹೇಳೋ ಪ್ರಕಾರ ಸಾವು ಅಂದರೆ ಕೇವಲ ಒಂದು ಅಂತ್ಯ ಅಲ್ಲ, ಅದು ಒಂದು ಸುದೀರ್ಘ ಪ್ರಯಾಣದ ಆರಂಭ. ನೀವಿವತ್ತು ಯಾವ ಶರೀರವನ್ನು ನಂದು ಅಂತ ಅನ್ಕೊಂಡಿದ್ದೀರೋ ಆ ಶರೀರ ಮಣ್ಣಾಗೋ ಮೊದಲು ಆ ಒಳಗಿರೋ ಆತ್ಮ ಪಡೋ ಪಾಡು, ಆ ಕೊನೆ ಕ್ಷಣದ ಪ್ರಜ್ಞೆ ಹೇಗಿರುತ್ತೆ ಮತ್ತು ಅದರ ಪುನರ್ಜನ್ಮದ ಪಯಣ ಹೇಗಿರುತ್ತೆ ಗೊತ್ತಾ? ನೋಡಿ, ಮನುಷ್ಯನ ಅಂತಿಮ ಕ್ಷಣ ಹತ್ರ ಬಂದಾಗ ಅವನಿಗೆ ದೈವಿಕ ದೃಷ್ಟಿ ಸಿಗುತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ. ಅಂದರೆ ಇಡೀ ಜಗತ್ತು ಅವನಿಗೆ ಒಂದೇ ಸಮನಾಗಿ, ಹಾಗೂ ಅವನು ಜೀವನ ಪೂರ್ತಿ ಏನೆಲ್ಲ ಒಳ್ಳೆಯದು ಕೆಟ್ಟದ್ದು ಮಾಡಿದ್ನೋ ಅದೆಲ್ಲ ಅವನ ಮುಂದೆ ಸಿನಿಮಾ ಥರ ಕಾಣೋದಕ್ಕೆ ಶುರುವಾಗುತ್ತಂತೆ. ಆದರೆ ಆ ಕ್ಷಣದಲ್ಲಿ ಅವನಿಗೆ ಮಾತಾಡೋದಕ್ಕೆ, ಏನಾದರೂ ರಿಯಾಕ್ಟ್ ಮಾಡೋದಕ್ಕೆ ಶಕ್ತಿ ಇರಲ್ಲ. ಗಂಟ್ಲು ಕಟ್ಟಿರುತ್ತೆ, ಉಸಿರಾಟದ ವೇಗ ಹೆಚ್ಚಾಗಿರುತ್ತೆ. ಆಗ ಅವನಿಗೆ ಇಬ್ರು ಯಮದೂತರು ಕಾಣ್ತಾರೆ. ಅವರು ನೋಡಕ್ಕೆ ಹೇಗಿರ್ತಾರೆ ಅಂದರೆ, ಕಾಗೆಯ ಹಾಗೆ ಕಪ್ಪು ಮೈಬಣ್ಣ, ಕೆಂಡದಂತಹ ಉರಿಯು ಕಣ್ಣುಗಳು, ಮತ್ತೆ ಕೈಯಲ್ಲಿ ಪಾಶ ಅಂದರೆ ದೈವಿಕ ಹಗ್ಗವನ್ನು ಹಿಡ್ಕೊಂಡಿರ್ತಾರೆ. ಪಾಪಿಗಳಿಗೆ ಅವರು ಕೋಪದಲ್ಲಿ ಭಯಾನಕವಾಗಿ ಕಂಡ್ರೆ, ಪುಣ್ಯವಂತರಿಗೆ ಅವರು ಶಾಂತ ಸೌಮ್ಯವಾಗಿ ಕಾಣ್ತಾರೆ. ಮನುಷ್ಯನ ಕೊನೆ ಕ್ಷಣದಲ್ಲಿ ಆತ್ಮ ದೇಹದ 9 ದ್ವಾರಗಳಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಇತ್ಯಾದಿ ಯಾವುದೋ ಒಂದರ ಮೂಲಕ ಹೊರಬರುತ್ತೆ. ಜೀವನ ಪೂರ್ತಿ ಒಳ್ಳೆ ಕೆಲಸ ಮಾಡಿದವರ ಆತ್ಮ ಮಸ್ತಕದ ಅಂದರೆ ಬ್ರಹ್ಮರಂಧ್ರದ ಮೂಲಕ ಶಾಂತವಾಗಿ ಹೊರಬರುತ್ತೆ. ಆದರೆ ಇಡೀ ಜೀವನ ಬರೀ ಕೆಟ್ಟ ಕೆಲಸ ಪಾಪ ಮಾಡಿದವರ ಆತ್ಮ ಕೆಳಭಾಗದ ದ್ವಾರಗಳ ಮೂಲಕ ಅತ್ಯಂತ ನೋವಿನಿಂದ ಹೊರಬರುತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ. ಆ ಕ್ಷಣದಲ್ಲಿ ಆತ್ಮಕ್ಕೆ ತನ್ನ ದೇಹದ ಮೇಲಿರೋ ವ್ಯಾಮೋಹ ಬಿಡೋದಕ್ಕೇನೆ ಆಗ್ತಿರಲ್ಲ. ಆತ್ಮ ದೇಹದಿಂದ ಹೊರಬಂದ ತಕ್ಷಣ ಅದು ಹೆಬ್ಬೆರಳಿನ ಗಾತ್ರದ ಅಂಗುಷ್ಟ ಮಾತ್ರ ಶರೀರವನ್ನು ಪಡೆಯುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ. ನೀವಿಲ್ಲಿ ಗಮನಿಸಬೇಕಾಗಿರೋದೇನೆಂದ್ರೆ, ಆ ಕ್ಷಣದಲ್ಲಿ ಆತ್ಮಕ್ಕೆ ತನ್ನ ಮನೆಯವರು ಅಳೋದು, ತನ್ನ ಆಸ್ತಿ ಪಾಸ್ತಿ ಎಲ್ಲವೂ ಕಣ್ಮುಂದೆ ಕಾಣ್ತಿರುತ್ತೆ. ಆದರೆ ಅದಕ್ಕೆ ಏನೂ ಮಾಡೋಕ್ಕಾಗದ ಅಸಹಾಯಕ ಸ್ಥಿತಿಯಲ್ಲಿರುತ್ತೆ. ನೀವು ವಿಷ್ಣುವರ್ಧನ್ ಸರ್ ಅವರ ಸಿರಿವಂತ ಮೂವಿಯ ಕೊನೆ ಸೀನ್ಗಳನ್ನು ನೋಡೇ ಇರ್ತೀರ. ಸೇಮ್ ಟು ಸೇಮ್ ಅನ್ಕೊಳ್ಳಿ. ನೋಡಿ, ನಮ್ಮ ಈ ಐಷಾರಾಮಿ ಜೀವನ ಅಥವಾ ಬಡವ ಜೀವನದ ಅಂತಿಮ ಸತ್ಯವೇ ಮೌನ ಮತ್ತು ಈ ಒಂಟಿ ಪ್ರಯಾಣ. ನೀವು ಈ ವಿಡಿಯೋದ ಕೊನೆವರೆಗೂ ಇದ್ರೆ ಈ ಪ್ರಯಾಣದ ಒಂದೊಂದು ಹಂತವು ನಿಮ್ಮ ಮೈ ಜುಮ್ ಅನ್ಸೋದು ಗ್ಯಾರಂಟಿ. ಯಾಕಂದ್ರೆ ಸಾವು ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ, ಆದರೆ ಅದರ ರಹಸ್ಯ ತಿಳ್ಕೊಂಡವನೇ ಬುದ್ಧಿವಂತ. ಹಾಗಾದ್ರೆ ಮೊದಲ ಹಂತ ಯಮದೂತರ ಆಗಮನ ಮತ್ತು ಮೊದಲ 24 ಗಂಟೆಯ ಸಮಯ. ನೋಡಿ, ದೇಹದಿಂದ ಆತ್ಮ ಹೊರಬಂದ ತಕ್ಷಣ ಅದು ನೇರವಾಗಿ ಸ್ವರ್ಗಕ್ಕೋ ಅಥವಾ ನರಕಕ್ಕೋ ಹೋಗಲ್ಲ. ಗರುಡ ಪುರಾಣದ ಪ್ರಕಾರ ಮರಣದ ನಂತರದ ಮೊದಲ 24 ಗಂಟೆಗಳು ಅತ್ಯಂತ ವಿಚಿತ್ರವಾಗಿರುತ್ತೆ. ಯಮದೂತರು ಆ ಆತ್ಮವನ್ನ ಮಿಂಚಿನ ವೇಗದಲ್ಲಿ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅದಕ್ಕೆ ಯಮಧರ್ಮನ ದರ್ಶನ ಆಗುತ್ತೆ ಮತ್ತು ಚಿತ್ರಗುಪ್ತ ಆ ಆತ್ಮದ ಪಾಪ ಪುಣ್ಯಗಳ ಒಂದು ಸಣ್ಣ ಡೆಮೋ ಅಥವಾ ಟ್ರೈಲರ್ ತೋರಿಸ್ತಾನೆ. ಅಂದ್ರೆ, ನೋಡು ಮನುಷ್ಯನೇ, ನೀನು ಭೂಮಿ ಮೇಲಿದ್ದು ಇದುವರೆಗೂ ಏನೇನು ಮಾಡಿದೀಯಾ ಅಂತ, ಅದಕ್ಕೆ ನಿನಗೆ ಇಂತಹ ಶಿಕ್ಷೆ ಅಥವಾ ಇಂತಹ ಸುಖ ಕಾದಿದೆ ಅಂತ ಸಣ್ಣದಾಗಿ ತೋರಿಸ್ತಾರೆ. ಆದರೆ ಅಲ್ಲಿ ಆ ಆತ್ಮ ಜಾಸ್ತಿ ಹೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಕೆಲವೇ ಕ್ಷಣಗಳ ನಂತರ ಯಮದೂತರು ಮತ್ತೆ ಆ ಆತ್ಮವನ್ನ ವಾಪಸ್ ಅದು ಸತ್ತ ಜಾಗಕ್ಕೆ ಅಂದ್ರೆ ತನ್ನ ಮನೆಗೇನೆ ತಂದು ಬಿಡ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಆತ್ಮಕ್ಕೆ ಇನ್ನು ಯಾತನಾ ಶರೀರ ಪೂರ್ತಿಯಾಗಿ ಸಿದ್ಧವಾಗಿರಲ್ಲ. ಅದು ಭೂಮಿ ಮೇಲಿರೋ ತನ್ನ ಪ್ರೀತಿ ಪಾತ್ರರು ನೀಡೋ ಆಹಾರಕ್ಕಾಗಿ ಕಾದು ಕುಳಿತಿರುತ್ತೆ. ಆ ಸಮಯದಲ್ಲಿ ಆತ್ಮ ತನ್ನ ಶರೀರವನ್ನ ಸುಡೋದನ್ನ ಅಥವಾ ಹೂಳೋದನ್ನ ನೋಡಿ ಅತೀವ ದುಃಖ ಪಡುತ್ತೆ. ಹಸಿವು ಮತ್ತೆ ಬಾಯಾರಿಕೆ ಅದಕ್ಕೆ ವಿಪರೀತವಾಗಿರುತ್ತೆ. ಆದರೆ ಅದಕ್ಕೆ ಲೌಕಿಕ ಅನ್ನವನ್ನು ತಿನ್ನಕ್ಕಾಗ್ತಿರಲ್ಲ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಆ 24 ಗಂಟೆಗಳಲ್ಲಿ ಆತ್ಮ ತನ್ನ ಮನೆಯವರು ಮಾಡೋ ಪ್ರತಿಯೊಂದು ಕೆಲಸನೂ ನೋಡ್ತಿರುತ್ತೆ, ಪ್ರತಿಯೊಂದು ಮಾತನ್ನು ಕೇಳ್ತಿರುತ್ತೆ. ಯಾರಿಗೆ ತನ್ನ ಮೇಲೆ ನಿಜವಾದ ಪ್ರೀತಿ ಇದೆ, ಯಾರು ತನ್ನ ಆಸ್ತಿಗಾಗಿ ಹೇಳ್ತಿದ್ದಾರೆ ಅನ್ನೋದೆಲ್ಲ ಅದಕ್ಕೆ ಸ್ಪಷ್ಟವಾಗಿ ಅರ್ಥ ಆಗ್ತಿರುತ್ತೆ. ಆ ಹಂತದಲ್ಲಿ ಆತ್ಮಕ್ಕೆ ಒಂದು ವಿಷಯ ಕಾಡ್ತಿರುತ್ತೆ. ಅಯ್ಯೋ, ನಾನು ಭೂಮಿ ಮೇಲಿದ್ದಾಗ ಸುಮ್ಮನೆ ಮಾಯೆಯಲ್ಲಿ ಬದುಕ್ತೆ, ಧರ್ಮದ ಕೆಲಸ ಒಳ್ಳೆ ಕೆಲಸ ಮಾಡಲಿಲ್ವಲ್ಲ ಅಂತ ತುಂಬಾನೇ ದುಃಖ ಪಡ್ತಿರುತ್ತೆ. ಈ 24 ಗಂಟೆ ಮುಗಿದ ಮೇಲೆ ಆತ್ಮ ತನ್ನ ಮುಂದಿನ 47 ದಿನಗಳ ದೀರ್ಘ ಮತ್ತು ಅತ್ಯಂತ ಕಷ್ಟಕರ ಪ್ರಯಾಣಕ್ಕೆ ಅನಿವಾರ್ಯವಾಗಿ ಸಿದ್ಧವಾಗಬೇಕಾಗುತ್ತೆ. ಇದು ಕೇವಲ ಕಲ್ಪನೆಯಲ್ಲ ಸ್ನೇಹಿತರೆ. ಗರುಡ ಪುರಾಣದ ಪ್ರೇತಖಂಡದಲ್ಲಿ ಇದರ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಲಾಗಿದೆ. ಹಂತ 2, ಪಿಂಡ ಪ್ರದಾನ ಮತ್ತು ಯಾತನಾ ಶರೀರದ ರಚನೆ. ಈಗ ನೀವು ಕೇಳಬಹುದು, ಸತ್ ಮೇಲೆ ಹಾಕೋ ಆ ಪಿಂಡದಿಂದ ಆತ್ಮಕ್ಕೆ ಏನು ಪ್ರಯೋಜನ ಅಂತ. ಇದನ್ನ ಬಹಳ ಜನ ಮೂಢನಂಬಿಕೆ ಅನ್ಕೋತಾರೆ. ಆದರೆ ಗರುಡ ಪುರಾಣದ ಪ್ರಕಾರ ಇದರ ಹಿಂದೆ ಒಂದು ಅದ್ಭುತವಾದ ಮೆಕ್ಯಾನಿಸಮ್ ಇದೆ. ನೋಡಿ, ಶರೀರ ಮಣ್ಣಾದ ಮೇಲೆ ಆತ್ಮ ಕೇವಲ ವಾಯು ರೂಪದಲ್ಲಿರುತ್ತೆ. ಅದಕ್ಕೆ ಯಾವುದೇ ರೀತಿಯ ಇಂದ್ರಿಯಗಳು ಇರಲ್ಲ. ಆದರೆ ಯಮಲೋಕದ ಹಾದಿಯಲ್ಲಿ ಸಿಗೋ ಶಿಕ್ಷೆಗಳನ್ನ ಅದು ಅನುಭವಿಸ್ಬೇಕು ಅಂದ್ರೆ ಅದಕ್ಕೆ ಒಂದು ಶರೀರ ಬೇಕು. ಅದನ್ನ ಯಾತನಾ ಶರೀರ ಅಂತಾರೆ.
ಮರಣದ ನಂತರ 10 ದಿನಗಳ ಕಾಲ ಮನೆಯವರು ನೀಡೋ 10 ಪಿಂಡಗಳು ಆ ಆತ್ಮದ ಒಂದೊಂದು ಅಂಗವನ್ನ ರಚನೆ ಮಾಡುತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ. ಮೊದಲನೇ ದಿನದ ಪಿಂಡದಿಂದ ಒಂದು ಭಾಗ ರಚನೆ ಆದ್ರೆ ಎರಡನೇ ದಿನದಿಂದ ಇನ್ನೊಂದು ಭಾಗ ರಚನೆ ಆಗುತ್ತೆ, ಮೂರನೇ ದಿನದಿಂದ ಮತ್ತೊಂದು ಭಾಗ. ಹೀಗೆ 10ನೇ ದಿನದ ಹೊತ್ತಿಗೆ ಆ ಆತ್ಮಕ್ಕೆ ಒಂದು ಸಂಪೂರ್ಣವಾದ ಸೂಕ್ಷ್ಮ ಶರೀರ ಸಿಗುತ್ತೆ. 11 ಮತ್ತೆ 12ನೇ ದಿನದ ಪಿಂಡದ ಆಹಾರವನ್ನು ತಿಂದು ಆ ಆತ್ಮ ಬಲ ಪಡೆಯುತ್ತೆ. ನೆನಪಿಡಿ, ಒಂದು ವೇಳೆ ಯಾವ ಆತ್ಮಕ್ಕೆ ಪಿಂಡ ಪ್ರದಾನ ಅಥವಾ ಸರಿಯಾದ ಅಂತ್ಯ ಸಂಸ್ಕಾರ ಸಿಗಲ್ವೋ ಆ ಆತ್ಮ ಪ್ರೇತವಾಗಿ ಅತಂತ್ರವಾಗಿ ಅಲಿಬೇಕಾಗುತ್ತೆ. ಅದಕ್ಕೆ ಹೊಸ ದೇಹದ ರಚನೆ ಆಗೋದೇ ಇಲ್ಲ. 13ನೇ ದಿನಕ್ಕೆ ಆ ಆತ್ಮ ತನ್ನ ಮನೆಯನ್ನ ಬಿಟ್ಟು ಅಧಿಕೃತವಾಗಿ ಯಮಲೋಕದ ಹಾದಿಗೆ ಕಾಲಿಡುತ್ತೆ. ಅವತ್ತು ಮಾಡೋ ವೈತರಣಿ ದಾನ ಬಹಳ ಮುಖ್ಯ ಆಗುತ್ತೆ. ನೀವು ನೀಡೋ ಆಕಳು ಅಂದ್ರೆ ಗೋದಾನ ವೈತರಣಿ ನದಿಯನ್ನ ದಾಟೋದಕ್ಕೆ ಆತ್ಮಕ್ಕೆ ಸಹಾಯ ಮಾಡುತ್ತೆ ಅಂತ ನಂಬಿಕೆ. ನೋಡಿ, ನಾವು ಭೂಮಿ ಮೇಲೆ ತಿನ್ನೋ ಆಹಾರ ನಮ್ಮ ಸ್ಥೂಲ ದೇಹಕ್ಕೆ ಶಕ್ತಿ ಕೊಟ್ರೆ, ನಮ್ಮ ಪ್ರೀತಿ ಪಾತ್ರರು ನಮಗಾಗಿ ಶ್ರದ್ಧೆಯಿಂದ ಮಾಡೋ ಪಿಂಡ ಪ್ರದಾನದ ಕರ್ಮಗಳು ನಮ್ಮ ಮರಣದ ನಂತರದ ಆತ್ಮಕ್ಕೆ ಶಕ್ತಿ ನೀಡುತ್ತೆ. ಇದು ಕೇಳೋದಕ್ಕೆ ಸಿನಿಮೀಯ ಅನಿಸಿದ್ರೂ ಗರುಡ ಪುರಾಣದಲ್ಲಿರೋ ಈ ಸಿಸ್ಟಮ್ ಬಹಳದೇ ಸೈಂಟಿಫಿಕ್ ಆಗಿದೆ. ಆ 13ನೇ ದಿನದ ನಂತರವೇ ಆತ್ಮದ ಆ ಕಠಿಣವಾದ ಪಯಣ ಶುರುವಾಗೋದು. ಹಂತ 3, ಆತ್ಮದ ಪಯಣ ಹಾಗೂ ವೈತರಣಿ ನದಿ. ಇಲ್ಲಿಂದ ವಿಡಿಯೋ ನಿಜವಾಗ್ಲೂ ರೋಚಕವಾಗುತ್ತೆ. 13ನೇ ದಿನ ಮನೆಯಿಂದ ಹೊರಟ ಆತ್ಮ ಯಮಲೋಕ ತಲುಪೋದಕ್ಕೆ ಇಡೀ 1 ವರ್ಷ ತಗೊಳ್ಳುತ್ತೆ. ಆದರೆ ದೇವತೆಗಳ ಲೆಕ್ಕಾಚಾರದಲ್ಲಿ ಅದು 47 ದಿನಗಳ ಕಾಲಾವಧಿ. ಈ ದಾರಿಯಲ್ಲಿ ಆತ್ಮ 44 ಯೋಜನೆಗಳಷ್ಟು ದೂರ ನಡಿಬೇಕು. ಈ ಹಾದಿ ಹೇಗಿರುತ್ತೆ ಗೊತ್ತಾ? ಎಲ್ಲೂ ನೆರಳಿಲ್ಲದ ಉರಿ ಬಿಸಿಲು, ಕಾಲು ಸುಡುವ ಮರಳು, ದಾರಿಯುದ್ದಕ್ಕೂ ಭಯಾನಕ ಮುಳ್ಳುಗಳು ತುಂಬಿರುತ್ತೆ. ಈ ಪ್ರಯಾಣದಲ್ಲಿ ಆತ್ಮ 16 ಪಟ್ಟಣಗಳನ್ನು ದಾಟಬೇಕು. ಸೌಮ್ಯಪುರ, ಸೌರಿಪುರ, ಗಂಧರ್ವಪುರ, ಹೀಗೆ ಒಂದೊಂದು ಊರಲ್ಲೂ ಆತ್ಮಕ್ಕೆ ತನ್ನ ಹಳೆಯ ಪಾಪಗಳು ನೆನಪಾಗಿ ಯಮದೂತರಿಂದ ಪೆಟ್ಟು ಬೀಳುತ್ತೆ. ಆದರೆ ಎಲ್ಲದಕ್ಕಿಂತ ಭಯಾನಕ ಅಂದರೆ ಅದು ವೈತರಣಿ ನದಿ. ಆ ನದಿ 100 ಯೋಜನೆಗಳಷ್ಟು ಅಗಲ ಇರುತ್ತೆ. ಅದರಲ್ಲಿ ನೀರಲ್ಲ, ಬದಲಿಗೆ ರಕ್ತ, ಮಾಂಸ, ಕೀವು ಮತ್ತೆ ಮನುಷ್ಯನ ಎಲುಬುಗಳು ತುಂಬಿರುತ್ತೆ. ಭಯಾನಕವಾದ ಮೊಸಳೆಗಳು ಮತ್ತೆ ಹದ್ದುಗಳು ಅದರಲ್ಲಿರೋ ಪ್ರೇತಗಳನ್ನು ಕಚ್ಚಿ ಕಚ್ಚಿ ತಿಂತಿರುತ್ತೆ. ಯಾರು ಭೂಮಿ ಮೇಲೆ ದಾನ ಧರ್ಮ ಮಾಡಿರಲ್ವೋ ಅಥವಾ ಒಳ್ಳೆ ಕೆಲಸ ಮಾಡಿರಲ್ವೋ ಅವರು ಆ ನದಿಯಲ್ಲಿ ಮುಳುಗಿ ನರಳ್ತಾ ದಾಟಬೇಕು. ಆದರೆ ಯಾರು ಗೋದಾನ ಮಾಡಿರ್ತಾರೋ ಅಥವಾ ಧರ್ಮದ ಹಾದಿಯಲ್ಲಿ ನಡೆದಿರ್ತಾರೋ ಅವರಿಗೆ ಆ ನದಿಯನ್ನು ದಾಟೋದಕ್ಕೆ ಒಂದು ದೋಣಿ ಸಿಗುತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ. ಆತ್ಮ ಆ ಹಾದಿಯಲ್ಲಿ ನಡೆಯುವಾಗ ಹಸಿವಿನಿಂದ ಕೂಗಾಡುತ್ತೆ. ಆಗ ಅದಕ್ಕೆ ಸಹಾಯ ಮಾಡೋದು ನಾವು ಪ್ರತಿ ತಿಂಗಳು ಮಾಡೋ ಮಾಸಿಕ ಶ್ರಾದ್ದಗಳು. ನಾವು ಇಲ್ಲಿ ಕೊಡೋ ಅನ್ನ ನೀರು ಅಲ್ಲಿ ಅದಕ್ಕೆ ಎನರ್ಜಿ ಡ್ರಿಂಕ್ಸ್ ಥರ ಕೆಲಸ ಮಾಡುತ್ತೆ. ನೋಡಿ ಸ್ನೇಹಿತರೆ, ಆ ಪ್ರಯಾಣದಲ್ಲಿ ನಮ್ಮ ಜೊತೆ ಯಾರೂ ಬರಲ್ಲ. ಆದರೆ ಅಲ್ಲಿ ನಮ್ಮನ್ನ ಕಾಪಾಡೋದು ನಾವು ಭೂಮಿ ಮೇಲೆ ಮಾಡಿದ ಧರ್ಮ ಹಾಗೂ ಕರ್ಮ ಮಾತ್ರ. ಆತ್ಮದ ಈ 1 ವರ್ಷದ ಕಷ್ಟವನ್ನ ನೋಡಿದ್ರೆ ಯಾರಿಗಾದ್ರೂ ಪಾಪ ಮಾಡೋದಕ್ಕೆ ಒಂದು ಕ್ಷಣ ಭಯ ಆಗುತ್ತೆ. ಆದರೆ ಇದು ಕೇವಲ ಶುರುವಷ್ಟೇ. ಮುಂದೆ ಯಮಧರ್ಮನ ಅಂತಿಮ ನ್ಯಾಯ ಕೂಡ ಕಾದಿರುತ್ತೆ. ಹಂತ 4, ಯಮಧರ್ಮನ ಅಂತಿಮ ನ್ಯಾಯ. ಕೊನೆಗೂ ಆತ್ಮ ಯಮಲೋಕದ ಬಾಗಿಲಿಗೆ ಅಂದ್ರೆ ಯಮಪುರಿಗೆ ತಲುಪುತ್ತೆ. ಅಲ್ಲಿನ ದ್ವಾರಪಾಲಕರು ಆತ್ಮವನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸೂರ್ಯಪುತ್ರನಾದ ಯಮಧರ್ಮ ಯಮರಾಜನ ರೂಪದಲ್ಲಿ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಅವನ ಪಕ್ಕದಲ್ಲಿ ಚಿತ್ರಗುಪ್ತನೂ ಇರ್ತಾನೆ. ಚಿತ್ರಗುಪ್ತ ಯಾರು ಅಂತ ನಿಮಗೆ ಗೊತ್ತೇ ಇರುತ್ತೆ. ಚಿತ್ರಗುಪ್ತ ನಮ್ಮ ಪ್ರತಿಯೊಂದು ಆಲೋಚನೆಗಳು ಹಾಗೂ ಪ್ರತಿ ಸೆಕೆಂಡ್ನ ಕೆಲಸವನ್ನು ರೆಕಾರ್ಡ್ ಮಾಡೋ ಡಿಜಿಟಲ್ ಮೆಮೊರಿ ಇದ್ದ ಹಾಗೆ. ಗರುಡ ಪುರಾಣ ಹೇಳುತ್ತೆ, ನಮ್ಮ ಹಗಲು, ರಾತ್ರಿ, ಗಾಳಿ, ಬೆಂಕಿ, ಆಕಾಶ, ಭೂಮಿ ಮತ್ತೆ ನಮ್ಮ ಹೃದಯದಲ್ಲಿರೋ ಆತ್ಮ ಇವೆಲ್ಲವೂ ಅಲ್ಲಿ ಸಾಕ್ಷಿಗಳಾಗಿ ನಿಂತಿರುತ್ತೆ. ಅದಕ್ಕೆ ಅಲ್ಲಿ ಸುಳ್ಳು ಹೇಳೋದಕ್ಕೆ ಅವಕಾಶನೇ ಇರಲ್ಲ. ನಾನು ಅದನ್ನ ಮಾಡಿಲ್ಲ, ಇದನ್ನ ಮಾಡಿಲ್ಲ ಅಂದ್ರೆ ಅಲ್ಲೇನೂ ನಡೆಯಲ್ಲ. ಚಿತ್ರಗುಪ್ತ ಆ ಆತ್ಮದ ಇಡೀ ಜೀವನದ ಲೈಫ್ ರಿಪೋರ್ಟ್ನ ಓದ್ತಾನೆ. ಅಲ್ಲಿ ನಮ್ಮ ಎಮೋಷನ್ಸ್ಗೆ ಯಾವುದೇ ಬೆಲೆ ಇರಲ್ಲ, ಕೇವಲ ಫ್ಯಾಕ್ಟ್ಗಳಿಗೆ ಮಾತ್ರ ಬೆಲೆ. ನೀವೊಬ್ಬರಿಗೆ ಸಹಾಯ ಇಲ್ಲ ಒಳ್ಳೇದು ಮಾಡಿದ್ದೀರಾ, ಅದು ಪುಣ್ಯದ ಲಿಸ್ಟಲ್ಲಿರುತ್ತೆ. ನೀವ್ಯಾರಿಗಾದ್ರೂ ದ್ರೋಹ ಇಲ್ಲ ಕೆಟ್ಟದ್ದು ಮಾಡಿದ್ದೀರಾ, ಅದು ಪಾಪದ ಲಿಸ್ಟಲ್ಲಿರುತ್ತೆ. ಯಮಧರ್ಮ ಆ ಲಿಸ್ಟ್ನ ನೋಡಿ ತೀರ್ಪು ಕೊಡ್ತಾನೆ. ಪಾಪಿಗಳಿಗೆ 28 ರೀತಿಯ ಭೀಕರ ನರಕಗಳ ಶಿಕ್ಷೆ ಇರುತ್ತೆ. ಉದಾಹರಣೆಗೆ ಸುಡೋ ಎಣ್ಣೆಯಲ್ಲಿ ಹಾಕೋದು, ಇದನ್ನ ಕುಂಬಿಪಾಕದ ನರಕ ಅಂತಾರೆ. ನೀವು ಇದನ್ನ ಕೇಳೇ ಇರ್ತೀರ. ಮುಳ್ಳಿದ ಮರಕ್ಕೆ ಕಟ್ಟಿ ಹೊಡೆಯೋದು ಇತ್ಯಾದಿ. ಆದರೆ ಪುಣ್ಯವಂತರಿಗೆ ಸ್ವರ್ಗದ ಸುಖ ಸಿಗುತ್ತೆ. ಇಲ್ಲಿ ಒಂದು ಗುಟ್ಟಿನ ವಿಷಯ ಏನಂದ್ರೆ, ಸ್ವರ್ಗ ಅಥವಾ ನರಕ ಯಾವುದು ಪರ್ಮನೆಂಟ್ ಅಲ್ಲ. ನಮ್ಮ ಪುಣ್ಯದ ಬ್ಯಾಲೆನ್ಸ್ ಮುಗಿಯೋವರೆಗೂ ಸ್ವರ್ಗ, ಪಾಪದ ಬ್ಯಾಲೆನ್ಸ್ ಕರಗೋವರೆಗೂ ನರಕ. ಅದು ಮುಗಿದ ಮೇಲೆ ಆತ್ಮ ತನ್ನ ಯಾತನಾ ಶರೀರ ಬಿಟ್ಟು ಮತ್ತೆ ಭೂಲೋಕಕ್ಕೆ ವಾಪಸ್ ಬರಲೇಬೇಕು. ಅಂದರೆ ಎಲ್ಲ ಮುಗಿದ ಮೇಲೆ ನಮ್ಮ ಕರ್ಮದ ಆಧಾರದ ಮೇಲೆ ನಮ್ಮ ಆತ್ಮ ಮುಂದೆ ಏನು ಕಲಿಯೋದಿದೆ, ಇನ್ನೂ ಏನು ಅನುಭವಿಸೋದಿದೆ ಅನ್ನೋದರ ಮೇಲೆ ನಮ್ಮ ಮುಂದಿನ ಜನ್ಮ ಯಾವುದು ಅಂತ ನಿರ್ಧಾರ ಆಗುತ್ತೆ. ಹಂತ 5, ಪುನರ್ಜನ್ಮ. ಈಗ ಒಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಮುಂದೆ ಆತ್ಮಕ್ಕೆ ಯಾವ ಜನ್ಮ ಸಿಗುತ್ತೆ, ನಾವು ಮತ್ತೆ ಮನುಷ್ಯರಾಗಿ ಹುಡ್ತೀವ ಅನ್ನೋದು. ನೋಡಿ, ಗರುಡ ಪುರಾಣದ ಪ್ರಕಾರ ಇದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಒಂದು ಸಿಸ್ಟಮ್ ಇರುತ್ತೆ.
ಅದನ್ನ ಕೇಳಿದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಯಾರು ಇನ್ನೊಬ್ಬರ ಆಸ್ತಿಯನ್ನ ಅಥವಾ ಹಣವನ್ನ ಕಳ್ಳತನ ಮಾಡಿರ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಇಲ್ಲಿ ಹೆಗ್ಗಣ ಅಥವಾ ಇಂಥ ಬೇರೆ ಸಣ್ಣ ಪ್ರಾಣಿಗಳ ಹುಡ್ತಾರೆ. ಗುರುಗಳಿಗೆ ದ್ರೋಹ ಮಾಡಿದವರು ಅಥವಾ ಹಿರಿಯರನ್ನ ಅವಮಾನಿಸಿದವರು ಕಾಡಿನಲ್ಲಿ ಬ್ರಹ್ಮ ರಾಕ್ಷಸರಾಗಿ ಹುಡ್ತಾರೆ. ಸ್ತ್ರೀಯರನ್ನ ಗೌರವಿಸದೇ ಇರೋರು ಅಥವಾ ಅವರಿಗೆ ಹಿಂಸೆ ನೀಡಿದವರು ಭೀಕರ ಕಾಯಿಲೆಗಳಿರೋ ಜನ್ಮವನ್ನ ಪಡಿತಾರೆ. ಸುಳ್ಳು ಸಾಕ್ಷಿ ಹೇಳಿರೋರು ಮುಂದಿನ ಜನ್ಮದಲ್ಲಿ ಮೂಗರು ಅಥವಾ ಕಿವುಡರಾಗಿ ಹುಟ್ಟೋ ಸಾಧ್ಯತೆ ಇರುತ್ತೆ. ಹೀಗೆ ಅವರವರ ಕರ್ಮಾನುಸಾರವಾಗಿ ಆತ್ಮ ಮುಂದಿನ ಜನ್ಮ ಪಡೆಯುತ್ತೆ ಅಂತ ಗರುಡ ಪುರಾಣ ಎಚ್ಚರಿಸುತ್ತೆ. ಆದರೆ ಯಾರು ದಾನ, ಧರ್ಮ, ಶಾಂತಿ ಮತ್ತು ಸತ್ಯದ ಹಾದಿಯಲ್ಲಿ ನಡೆದಿರ್ತಾರೋ ಅವರಿಗೆ ಮತ್ತೆ ಮನುಷ್ಯ ಜನ್ಮ ಸಿಗುತ್ತೆ. ಅದು ಕೂಡ ಒಂದು ಉತ್ತಮ ಸಂಸ್ಕಾರ ಇರೋ, ಹಣ ಆಸ್ತಿಗೆ ಕೊರತೆ ಇಲ್ಲದೆ ಇರೋ ಕುಟುಂಬದಲ್ಲಿ. ಮನುಷ್ಯ ಜನ್ಮ ಅನ್ನೋದು 84 ಲಕ್ಷ ಜೀವರಾಶಿಗಳ ನಂತರ ಸಿಗೋ ದೊಡ್ಡ ಅವಕಾಶ. ಈ ಜನ್ಮದ ನಿರ್ಧಾರ ಆಗೋದು ಯಮಲೋಕದ ಆ ಕೊನೆಯ ನ್ಯಾಯದ ನಂತರನೇ. ಆತ್ಮ ತನ್ನ ಪಾಪ ಪುಣ್ಯವನ್ನ ನರಕದಲ್ಲಿ ಇಲ್ಲ ಸ್ವರ್ಗದಲ್ಲಿ ಅನುಭವಿಸಿದ ಮೇಲೆ ಅದು ಮತ್ತೆ ಭೂಮಿಗೆ ಬರೋದಕ್ಕೆ ರೆಡಿಯಾಗುತ್ತೆ. ಆದರೆ ಈ ಸಲ ಅದು ಒಂಟಿಯಾಗಿ ಅಥವಾ ಖಾಲಿ ಕೈ ಬರಲ್ಲ. ಅದು ತನ್ನ ಜೊತೆಗೆ ತನ್ನ ಹಿಂದಿನ ಜನ್ಮದ ಸಂಸ್ಕಾರ ಹಾಗೂ ಕರ್ಮಫಲಗಳನ್ನು ತಂದಿರುತ್ತೆ. ಅದಕ್ಕೆ ನೋಡಿ, ಕೆಲವರು ಹುಟ್ಟಿನಿಂದಲೇ ಬುದ್ಧಿವಂತರಾಗಿರ್ತಾರೆ, ಇನ್ನು ಕೆಲವರು ಹುಟ್ಟಿನಿಂದಲೇ ಶ್ರೀಮಂತರಾಗಿರ್ತಾರೆ. ಇದು ಲಾಟ್ರಿ ಅಲ್ಲ, ಇದು ಅವರವರ ಹಳೆ ಜನ್ಮಗಳ ಇನ್ವೆಸ್ಟ್ಮೆಂಟ್ ಇದ್ದಾಗೆ. ನೋಡಿ, ಗರುಡ ಪುರಾಣ ಇರೋದು ನಮಗೆ ಭಯ ಹುಡ್ಸೋದಕ್ಕಲ್ಲ, ಬದಲಾಗಿ ಅದ್ರ ಬಗ್ಗೆ ತಿಳ್ಕೊಂಡ ಮೇಲಾದ್ರೂ ಎಚ್ಚೆತ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಲಿ ಅಂತ ದಾರಿ ತೋರಿಸೋದಕ್ಕಿರೋದು. ಹಂತ 6, ಗರ್ಭಧಾರಣೆ ಅಂದ್ರೆ ಆತ್ಮ ಗರ್ಭವನ್ನ ಪ್ರವೇಶಿಸೋ ರೋಚಕ ಪ್ರಕ್ರಿಯೆ. ಈಗ ನಾವು ಈ ವಿಡಿಯೋದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬಂದಿದ್ದೀವಿ. ಎಲ್ಲ ಲೆಕ್ಕಾಚಾರ ಮುಗಿದ ಮೇಲೆ ಆತ್ಮ ಭೂಮಿಗೆ ಬರುತ್ತೆ. ಗರುಡ ಪುರಾಣ ಹೇಳೋ ಪ್ರಕಾರ ಆತ್ಮ ಮೊದಲು ಮಳೆಯ ಮೂಲಕ ಅಥವಾ ಅನ್ನದ ಮೂಲಕ ತಂದೆಯ ದೇಹವನ್ನು ಪ್ರವೇಶಿಸುತ್ತೆ. ನಂತರ ತಂದೆಯ ರೇತಸ್ಸಿನ ಮೂಲಕ ತಾಯಿಯ ಗರ್ಭವನ್ನ ಸೇರುತ್ತೆ. ಇದು ಕೇವಲ ಒಂದು ಫಿಸಿಕಲ್ ಪ್ರಕ್ರಿಯೆ ಅಲ್ಲ, ಇದು ಆತ್ಮದ ಪುನರಾಗಮನ. ಗರ್ಭದಲ್ಲಿ ಮೊದಲ ತಿಂಗಳು ಆತ್ಮ ಒಂದು ಸಣ್ಣ ಬಿಂದುವಿನಂತೆ ಇರುತ್ತೆ. 5ನೇ ತಿಂಗಳ ಹೊತ್ತಿಗೆ ಅದಕ್ಕೆ ಹಸಿವು ಹಾಗೂ ಬಾಯಾರಿಕೆ ಅರಿವಾಗುತ್ತೆ. 7ನೇ ತಿಂಗಳ ಹೊತ್ತಿಗೆ ಆ ಶಿಶುವಿಗೆ ತನ್ನ ಹಿಂದಿನ ಜನ್ಮದ ಸಂಪೂರ್ಣ ನೆನಪು ಬರುತ್ತೆ. ಹೌದು, ಗರ್ಭದಲ್ಲಿರೋ ಮಗು ತಾನು ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪುಗಳನ್ನು ನೆನೆದು ಪಶ್ಚಾತ್ತಾಪ ಪಡುತ್ತೆ. ಭಗವಂತ, ಈ ಸಲ ನನ್ನನ್ನು ಹೊರಗಡೆ ಕಳಿಸು, ನಾನು ಇನ್ಮುಂದೆ ಯಾವುದೇ ತಪ್ಪುಗಳನ್ನು ಮಾಡಲ್ಲ, ಕೇವಲ ನಿನ್ನ ಸ್ಮರಣೆ ಮಾಡ್ತೀನಿ, ಪುಣ್ಯದ ಹಾದಿಯಲ್ಲಿ ನಡೀತೀನಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡುತ್ತೆ. ಆದರೆ ನೋಡಿ, ವಿಧಿಯಾಟ ಹೀಗಿರುತ್ತೆ ಅಂತ. 9 ತಿಂಗಳು ತುಂಬಿ ಮಗು ಹೊರಗಡೆ ಬರೋ ಆ ಕ್ಷಣದಲ್ಲಿ ವೈಷ್ಣವಿ ಮಾಯೆ ಅನ್ನೋ ಶಕ್ತಿ ಆ ಮಗುವನ್ನ ಆವರಿಸುತ್ತೆ. ಪ್ರಸವದ ನೋವು ಮತ್ತೆ ಹೊರಗಿನ ಪ್ರಪಂಚದ ಗಾಳಿ ತಗುಲಿದ ತಕ್ಷಣ ಆ ಮಗು ತಾನು ದೇವರಿಗೆ ಕೊಟ್ಟ ಮಾತನ್ನ ಮತ್ತು ಹಳೆಯ ಜನ್ಮದ ನೆನಪುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತೆ. ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಅಳೋದು, ಅಯ್ಯೋ ನಾನು ಮತ್ತೆ ಈ ಮಾಯಾ ಜಗತ್ತಿಗೆ ವಾಪಸ್ ಬಂದ್ಬಿಟ್ಟಲ್ಲ ಅಂತ. ನೋಡಿ, ಕೊನೆಯಲ್ಲಿ ನೀವು ಈ ವಿಡಿಯೋ ಮುಗಿಸಿ ಹೋಗೋದಕ್ಕಿಂತ ಮೊದಲು ಒಂದು ವಿಷಯವನ್ನ ನೀವು ಆಳವಾಗಿ ಅರ್ಥ ಮಾಡ್ಕೋಬೇಕು. ಈಗ ನೀವು ಕೇಳಿದ್ದೆಲ್ಲ ಅದು ಕೇವಲ ಒಂದು ಮಾಮೂಲಿ ವಿಷಯ ಅಲ್ಲ, ಇದು ಗರುಡ ಪುರಾಣದಲ್ಲಿ ನೀಡಿರೋ ಒಂದು ವಿವರಣೆ. ಈ ದೇಹದ ಉಸಿರು ನಿಂತಾಗ ಮುಂದೆ ಏನಾಗಬಹುದು ಅನ್ನೋದರ ಚಿತ್ರಣ. ಕೆಲವು ಭಾಗಗಳನ್ನು ನಿಮ್ಮ ಮನಸ್ಸಿಗೆ ಅರ್ಥ ಆಗೋ ರೀತಿಯಲ್ಲಿ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಇದರಲ್ಲಿ ಕೆಲವು ಭಾಗಗಳು ತರ್ಕಕ್ಕೆ ನಿಲುಕದೇ ಇರೋದು ಕೂಡ ಇದೆ, ಮತ್ತೆ ಕೆಲವು ಭಾಗಗಳ ಬಗ್ಗೆ ಇವತ್ತಿಗೂ ವಾದ ವಿವಾದಗಳು ನಡೀತಲೇ ಇದೆ. ಆದರೆ ನೀವು ಅದರಿಂದ ದಾರಿ ತಪ್ಪಬೇಡಿ, ಯಾಕಂದ್ರೆ ಏನೇ ಆದರೂ ಇಲ್ಲಿ ಒಂದು ಸತ್ಯ ಮಾತ್ರ ಯಾರೂ ಅಳಿಸಲಾಗದ ಹಾಗೆ ಉಳ್ಕೊಳ್ಳುತ್ತೆ. ಅದೇನಂದ್ರೆ, ನಿಮ್ಮ ಕೆಲಸಗಳು ಹಾಗೂ ಅದರ ಫಲಗಳು ಯಾವತ್ತೂ ಮಾಯ ಆಗಲ್ಲ. ನೀವು ಆಡೋ ಪ್ರತಿಯೊಂದು ಮಾತು, ನೀವು ಬಚ್ಚಿಟ್ಟಿರೋ ಪ್ರತಿಯೊಂದು ಆಲೋಚನೆ, ಯಾರು ನೋಡ್ತಿಲ್ಲ ಅಂತ ನೀವು ಮಾಡೋ ಪ್ರತಿಯೊಂದು ಕೆಲಸ, ಅದನ್ನ ಯಾವುದೋ ಒಂದು ಶಕ್ತಿ ನಿರಂತರವಾಗಿ ರೆಕಾರ್ಡ್ ಮಾಡ್ತಾನೆ ಇದೆ. ಅದು ಕ್ಯಾಮ್ರಾ ಅಲ್ಲ, ಅದು ಯಾವುದೇ ವ್ಯಕ್ತಿನೂ ಅಲ್ಲ, ಬದಲಿಗೆ ನೀವು ಬದುಕ್ತಿರೋ ಈ ಅಸ್ತಿತ್ವದ ಪ್ರತಿಯೊಂದು ಅಣುವು ನಿಮ್ಮನ್ನ ಗಮನಿಸ್ತಿದೆ. ಅದರ ಆಧಾರದ ಮೇಲೆ ನಿಮ್ಮ ಸ್ವರ್ಗ, ನರಕ, ಮುಂದಿನ ಜನ್ಮ ಎಲ್ಲ ಅವಲಂಬನೆ ಆಗಿದೆ. ಹಾಗಾಗಿ ಈ ಜನ್ಮವನ್ನ ಕೆಟ್ಟ ಆಲೋಚನೆ, ಕೆಡುಕು, ಪಾಪಗಳನ್ನ ಮಾಡ್ತಾ ಕಳಿಬೇಡಿ. ಯಾಕಂದ್ರೆ ಕೆಲವು ಸಲ ಪಾಪದ ಫಲ, ಕರ್ಮದ ಫಲಕ್ಕಾಗಿ ಮುಂದಿನ ಜನ್ಮದವರೆಗೂ ಕಾಯೋ ಅವಶ್ಯಕತೆ ಇರಲ್ಲ. ಈ ಜನ್ಮದಲ್ಲೇ ಎಲ್ಲ ಇತ್ಯರ್ಥ ಆಗಿ ಭಯಂಕರ ಸಂಕಟ ಅನುಭವಿಸೋ ಪರಿಸ್ಥಿತಿ ಕೂಡ ಬರಬಹುದು. ಹಾಗಾಗಿ ಹಿಂದಿನ ಜನ್ಮ, ಮುಂದಿನ ಜನ್ಮ ಇವೆಲ್ಲ ಯಾಕೆ ಬೇಕು ನಮಗೆ? ಈಗಿನ ಈ ಕ್ಷಣವನ್ನ ಯಾವುದೇ ಕೆಟ್ಟ ಕೆಲಸ, ಕೆಟ್ಟ ಆಲೋಚನೆ ಮಾಡದೆ ಆರಾಮವಾಗಿ ಕಳೆದ್ರೆ ಮುಗೀತು. ಪುಣ್ಯ ಅನ್ನೋದು ಅದಾಗದೆ ನಮ್ಮ ಹತ್ರ ಹುಡುಕೊಂಬರುತ್ತೆ. ಸೊ ಸ್ನೇಹಿತರೆ, ಈ ಗರುಡ ಪುರಾಣದ ಸಾರ ಇಷ್ಟೇ. ನಾವು ಇವತ್ತು ಏನು ಮಾತಾಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಕೇವಲ ಇವತ್ತಿಗೆ ಮುಗಿಯಲ್ಲ, ಅದು ನಮ್ಮ ಮುಂದಿನ ಸಾವಿರಾರು ವರ್ಷಗಳ ಭವಿಷ್ಯದ ಪ್ರಯಾಣವನ್ನು ನಿರ್ಧರಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಲೈಫಲ್ಲಿ ಒಂದು ಸಣ್ಣ ಒಳ್ಳೆ ಬದಲಾವಣೆ ಮಾಡ್ಕೊಳ್ಳಿ. ಮೌನವಾಗಿ ನಿಮ್ಮ ಕರ್ಮಗಳನ್ನು ಗಮನಿಸಿ. ಯಾಕಂದ್ರೆ ಸಾವು ಬಂದಾಗ ನಮ್ಮ ಜೊತೆ ಬರೋದು ನಾವು ಗಳಿಸಿದ ಹಣ ಅಲ್ಲ, ನಾವು ಉಳಿಸಿದ ಗುಣ ಮಾತ್ರ. ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಮಾಡಿ
ಹಾಗೆ ನಿಮಗೆ ಗರುಡ ಪುರಾಣದ ಬಗ್ಗೆ ಏನಾದರೂ ಕುತೂಹಲ ಇಲ್ಲ ಅನುಮಾನಗಳಿದ್ರೆ ತಪ್ಪದೇ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.